ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕಳೆದ ತಿಂಗಳು ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ನಾಯಕರಾಗಿದ್ದಂತಹ ಮತ್ತು ಮಾಜಿ ಮಂತ್ರಿಗಳಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ನಿಧನರಾದರು. ಆ ಹಿನ್ನೆಲೆಯಲ್ಲಿ ಅವರ ಕ್ಷೇತ್ರ ಇದೆಯಲ್ಲ, ದಾವಣಗೆರೆ ದಕ್ಷಿಣ ಕ್ಷೇತ್ರ, ಅಲ್ಲಿ ಉಪಚುನಾವಣೆಗಳು ಇನ್ನೇನು ಘೋಷಣೆಯಾಗುವ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಮುಸ್ಲಿಂ ಸಮುದಾಯ ಮುಸ್ಲಿಂ ಸಮುದಾಯ ಆ ಕ್ಷೇತ್ರದಲ್ಲಿ ತನ್ನ ಮಾತು ನಡಿಬೇಕು ಅನ್ನುವಂತಹ ಹಠಕ್ಕೆ ಬಿದ್ದ ರೀತಿಯಲ್ಲಿ ಬೇಡಿಕೆಗಳನ್ನು ನೀಡ್ತಾ ಇದೆ. ಕಾರಣ, ಅಲ್ಲಿ 34-35% ಮತದಾರರು ಮುಸ್ಲಿಮರಿದ್ದಾರೆ. 80,000 ಮತದಾರರಿದ್ದಾರೆ ಆ ಕ್ಷೇತ್ರದಲ್ಲಿ ಮುಸ್ಲಿಮರು. ಹಾಗಾಗಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಬೇಡಿಕೆ ಬರ್ತಾ ಇದೆ. ಬಟ್ ಕಾಂಗ್ರೆಸ್ಸಿನಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡುವಂತಹ ಪ್ಲಾನಿಂಗ್ ನಡೀತಾ ಇದೆ ಅಂತ ಸುದ್ದಿಗಳು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ ಮುಸ್ಲಿಂ ಮತದಾರರು ಒಳ ಏಟು ಕೊಡ್ತಾರಾ ಅನ್ನುವಂತಹ ಚರ್ಚೆಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮುಸ್ಲಿಮರು ಅತಿ ಹೆಚ್ಚಿರುವಂತಹ ಒನ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಆ ಕ್ಷೇತ್ರದಿಂದ SDPI ತನ್ನ ಅಭ್ಯರ್ಥಿಯನ್ನು ಇಳಿಸುವ ತಯಾರಿ ಮಾಡಿಕೊಳ್ತಾ ಇದೆ ಅನ್ನುವಂತಹ ಸೂಚನೆಗಳನ್ನ ಪಕ್ಷ ಕೊಡ್ತಾ ಇದೆ. ಸಾಕಷ್ಟು ಕ್ಲೂಗಳು ಸಿಗ್ತಾ ಇದ್ದಾವೆ ನಮಗೆ. ಅದರ ಜೊತೆಗೆ ಅಸದುದ್ದೀನ್ ಓವೈಸಿ ಅವರ MIM ಪಕ್ಷ, AIMIM ಪಕ್ಷವೂ ಸಹ ತನ್ನ ಅಭ್ಯರ್ಥಿಯನ್ನ ಅಲ್ಲಿ ಇಳಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ತಿದೆ. ಆ ಮೂಲಕ ಕಾಂಗ್ರೆಸ್ಸಿಗೆ ಇರುವಂತಹ ಒಂದು ದೊಡ್ಡ ಬಲವಾಗಿರುವಂತಹ ಮುಸ್ಲಿಂ ಮತದಾರರು 3 ಭಾಗಗಳಾಗಿ ಛಿದ್ರ ಆಗುವ ಸಾಧ್ಯತೆಗಳಿದೆ. ಅದರಲ್ಲೂ SDPI ಮತ್ತು MIM ಪಕ್ಷಗಳು ಯಾವ ಮಟ್ಟಕ್ಕೆ ಅಲ್ಲಿ ಮತಗಳನ್ನು ಕಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಸೊ ಏನೆಲ್ಲ ನಡೀತಾ ಇದೆ ಆ ಕ್ಷೇತ್ರದಲ್ಲಿ ಬೆಳವಣಿಗೆಗಳು ಮತ್ತು ಆ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಏನು ಸ್ಟ್ರೆಂತ್ ಇದೆ, SDPI ಮತ್ತು MIM ಪಕ್ಷಗಳ ಸ್ಪರ್ಧೆಯಿಂದ ಹೇಗೆ ಕಾಂಗ್ರೆಸ್ಸಿನ ಕೋಟೆ ಛಿದ್ರವಾಗುವ ಸಾಧ್ಯತೆಗಳಿದ್ದಾವೆ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ನಾನು ನಿಮಗೆ ಆಗಲೇ ಹೇಳ್ದಂಗೆ ಶಾಮನೂರು ಶಿವಶಂಕರವರ ನಿಧನದ ಹಿನ್ನೆಲೆಯಲ್ಲಿ ಅಲ್ಲಿ ಉಪಚುನಾವಣೆಗಳು, ದಾವಣಗೆರೆ ದಕ್ಷಿಣ ಕ್ಷೇತ್ರ, ಈ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 35% ವರೆಗೆ ಮುಸ್ಲಿಂ ಮತದಾರರಿದ್ದಾರೆ. 80,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ಉಳಿದಂತೆ ಸಾದರ ಲಿಂಗಾಯತರು ಕೇವಲ 2,000 ಅಷ್ಟೇ ಇರೋದು. ಅದರ ಜೊತೆಗೆ ಪಂಚಮಸಾಲಿಗಳು ಒಂದು 30,000 ಇದ್ದಾರೆ. ದಲಿತರು ಸುಮಾರು 30,000 ಮತಗಳಿದ್ದಾವೆ. ಸೊ ದಲಿತ ಮತಗಳು ಮತ್ತು ಮುಸ್ಲಿಂ ಮತಗಳನ್ನು ಒಟ್ಟುಗೂಡಿಸಿದ್ರೆ ಯಾರು ಬೇಕಾದ್ರೂ ಗೆಲ್ಲಬಹುದು. ಆ ಇಬ್ಬರನ್ನು ಒಂದ್ ಕಡೆ ಎಳ್ಕೊಂಡ್ಬಿಟ್ರ, 2 ಸಮುದಾಯಗಳನ್ನ, ಚುನಾವಣೆಗಳನ್ನ ಯಾರು ಬೇಕಾದ್ರೂ ಗೆಲ್ಲಬಹುದು. ಅದನ್ನ ಇಲ್ಲಿಯವರೆಗೆ ಶಾಮನೂರು ಶಿವಶಂಕರಪ್ಪನವರು ಸುಲಭವಾಗಿ ಮಾಡ್ಕೊಂಡು ಬರ್ತಿದ್ರು. ಬಿಕಾಸ್ ಆಫ್ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಕಾಂಗ್ರೆಸ್ಗೆ ಮುಸ್ಲಿಮರು ಮತ್ತು ದಲಿತರು ಆಲ್ಮೋಸ್ಟ್. ಹಾಗಾಗಿ ಸುಲಭ ಆಗ್ತಿತ್ತು ಮತ್ತು ಶಾಮನೂರು ಶಿವಶಂಕರಪ್ಪನವರ ಇಮೇಜು ಸಹ ಒಂದಷ್ಟು ಕೆಲಸ ಮಾಡ್ತಿತ್ತು. ಆದರೆ ಅವರ ನಿಧನದ ನಂತರ ಅವರೇ ಹೇಳಿರುವಂತಹ ಒಂದು ವಿಡಿಯೋವನ್ನ ಈಗ ಮುಸ್ಲಿಂ ಸಮುದಾಯ ಎಲ್ಲ ಕಡೆ ವೈರಲ್ ಮಾಡ್ತಾ ಇದೆ. ಆ ವಿಡಿಯೋದಲ್ಲಿ ಏನಿದೆ, ಆ ವಿಡಿಯೋದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸ್ವತಃ ಹೇಳ್ತಾ ಇದ್ದಾರೆ, ನನ್ನ ನಂತರ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿ ಆಗಬೇಕು, ಯಾಕೆಂದ್ರೆ ಇಲ್ಲಿ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ. ಬಟ್ ಅದನ್ನ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಈಗ ಒಪ್ಕೊಳ್ಳುತ್ತಾ ಅಂತ. ಇನ್ನು ಆ ಕುಟುಂಬವನ್ನ ನೋಡೋದಾದ್ರೆ, ಶಾಮನೂರು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಅವರು ಮಂತ್ರಿಯಾಗಿದ್ದಾರೆ ರಾಜ್ಯದಲ್ಲಿ. ಅವರ ಹೆಂಡತಿ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯ ಸಂಸದೆ. ಈಗ ಅವರ ಮಗ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡಬೇಕು ಅಂತ ಅಲ್ಲಿ ಒಳಗಡೆಯಿಂದ ಲೆಕ್ಕಾಚಾರಗಳು ನಡೀತಾ ಇದೆ. ಬಿಕಾಸ್ ಶಾಮನೂರು ಶಿವಶಂಕರಪ್ಪನವರು ಹೋಗಿದ್ದಾರೆ ಅಂದ್ರೆ ಅಲ್ಲಿ ಸಿಂಪತಿ ಓಟುಗಳು ಸಿಗ್ತವೆ. ಅದರ ಜೊತೆಗೆ ಕಾಂಗ್ರೆಸ್ನ ಭದ್ರಕೋಟೆ ಈಸಿಯಾಗಿ ಗೆಲುವನ್ನು ಸಾಧಿಸಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಬಟ್ ಮುಸ್ಲಿಂ ಸಮುದಾಯ ಇದೆಯಲ್ಲ, ನಾನು ಆಗ್ಲೇ ಹೇಳ್ದಂಗೆ ಅವರು ಶಾಮನೂರು ಶಿವಶಂಕರಪ್ಪನವರ ಒಂದು ವಿಡಿಯೋವನ್ನು ಬಿಡ್ತಿದ್ದಾರೆ. ಅದರ ಜೊತೆಗೆ ಲೆಕ್ಕಾಚಾರಗಳನ್ನು ಹೇಳ್ತಿದ್ದಾರೆ. ಅತಿ ಹೆಚ್ಚು ಮುಸ್ಲಿಮರು ಇರುವಂತಹ ಕೆಲವು ಕ್ಷೇತ್ರಗಳ ಪೈಕಿ ನಾವು ಸಹ ಇದ್ದೀವಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮರು ಇದ್ದೂ ಸಹ ಯಾಕೆ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಕೊಡೋದಿಲ್ಲ?
ಮುಸ್ಲಿಮರು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಇವರಿಗೆ ಬೇಕಾ, ವೋಟ್ ಹಾಕೋದಕ್ಕೆ ಮಾತ್ರ ನಾವಿರೋದ, ನಮಗೆ ಈ ಬಾರಿ ಟಿಕೆಟ್ ಅನ್ನು ಕೊಡಿ, ಇದೇ ಶಾಮನೂರು ಶಿವಶಂಕರಪ್ಪನವರ ಆಸೆಯೂ ಸಹ ಆಗಿತ್ತು. ಮತ್ತು ಈ ಕ್ಷೇತ್ರದಲ್ಲಿ ಮುಸ್ಲಿಮರು ಸಂಖ್ಯೆ ಅತಿ ಹೆಚ್ಚಿರೋದ್ರಿಂದ ನಮಗೆ ಟಿಕೆಟ್ ಕೊಡಬೇಕು, ಅದೇ ನ್ಯಾಯ ಅಂತ ಹೇಳಿ ಮುಸ್ಲಿಂ ಸಮುದಾಯಗಳು ಈಗ ದೊಡ್ಡ ಮಟ್ಟದಲ್ಲಿ ಬೇಡಿಕೆಗಳನ್ನು ಇಡ್ತಿದೆ. ಇಲ್ಲದೆ ಹೋದರೆ ಬಂಡಾಯದ ಎಚ್ಚರಿಕೆಯನ್ನು ಕೊಡ್ತಿದೆ, ಅಥವಾ ಪರೋಕ್ಷವಾಗಿ SDPI ಅಥವಾ MIM ಪಕ್ಷವನ್ನು ಬೆಂಬಲಿಸುವಂತಹ ಒಳಗೊಳಗೆ ಒಳೆಟ್ಟು ಕೊಡುವಂತಹ ಸೂಚನೆಗಳನ್ನು ಸಹ ಅಲ್ಲಿನ ಮುಸ್ಲಿಂ ನಾಯಕರು ಕೊಡ್ತಿದ್ದಾರೆ. ಸೊ ಹಾಗಾದ್ರೆ ಯಾರು ಮುಸ್ಲಿಂ ನಾಯಕರು ಅಲ್ಲಿರೋದು ಅಂತ ನೋಡೋದಾದ್ರೆ ಒಂದು 2-3 ಇದ್ದಾರೆ. ಸೈಯದ್ ಖಾಲಿದ್ ಅನ್ನುವಂಥವ್ರು, ಅವರು ಸಹ ಕಾಂಗ್ರೆಸ್ನಲ್ಲಿ ಈ ಹಿಂದಿನಿಂದಲೂ ಸಹ ತೊಡಗಿಸ್ಕೊಂಡು ಬಂದಿರುವಂತಹವರು. ಅವರು ನನಗೆ ಟಿಕೆಟ್ ಕೊಡಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆಮೇಲೆ MLC ಒಬ್ರು ಇದ್ದಾರೆ, ಅಬ್ದುಲ್ ಜಬ್ಬಾರ್ ಅಂತ, ಅವರು ಸಹ ನನಗೆ ಟಿಕೆಟ್ ಕೊಡಿ, ಇದು ಮುಸ್ಲಿಮರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ, ಕಾಂಗ್ರೆಸ್ನಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಅವರು ಸಹ ಬೇಡಿಕೆಯನ್ನು ಇಡ್ತಿದ್ದಾರೆ. ಇದರ ನಡುವೆ SDPI ಕಡೆಯಿಂದ ಬರ್ತಿರುವಂತಹ ಕೆಲವು ಮಾಹಿತಿ ಏನು ಅಂತಂದ್ರೆ, SDPI ತನ್ನ ಅಭ್ಯರ್ಥಿಯನ್ನು ಇಳಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ ಅಂತ. ಯಾಕೆಂದ್ರೆ ಅಲ್ಲಿ ಮುಸ್ಲಿಮರ ಮತಗಳು ಅತಿ ಹೆಚ್ಚಾಗಿದ್ದಾವೆ. ಅದರ ಜೊತೆಗೆ ಕಾಂಗ್ರೆಸ್ ಏನಾದ್ರೂ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಮುಸ್ಲಿಮರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿರುತ್ತೆ. ಕಾಂಗ್ರೆಸ್ಸಿನ ಒಳಗಿರುವಂತಹ ಮುಸ್ಲಿಮರೇ ಅದರ ವಿರುದ್ಧ ತಿರುಗಿ ಬೀಳುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಅಂತಹ ಸನ್ನಿವೇಶದಲ್ಲಿ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿಕೊಂಡಾಗ SDPIಗೆ ಲಾಭ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದು SDPI ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ SDPI ಅಲ್ಲಿ ಆಲ್ರೆಡಿ ಹೋಗಿ ಸರ್ವೆ ಮಾಡುವಂತಹ, ಅಲ್ಲಿನ ಲೋಕಲ್ ಲೀಡರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡುವಂತಹ, ಲೋಕಲ್ ಮುಸ್ಲಿಂ ಲೀಡರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಒಂದು ಸಪೋರ್ಟ್ ಅನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ನಡೆಸ್ತಾ ಇದೆ. ಜೊತೆಗೆ ಆ ಕ್ಷೇತ್ರದಲ್ಲಿರುವಂತಹ SDPI ಕಾರ್ಯಕರ್ತರು ಇಲ್ಲಿ ನಮ್ಮ ಅಭ್ಯರ್ಥಿನ ಹಾಕಲೇಬೇಕು ಅನ್ನುವಂತಹ ಒತ್ತಾಯವನ್ನ SDPI ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ ಅನ್ನುವ ಸೂಚನೆಗಳು ಸಹ ಸಿಗ್ತಿದೆ. ಮತ್ತು ಯಾರು ಕ್ಯಾಂಡಿಡೇಟ್ ಆಗಬಹುದು ಅನ್ನೋದಕ್ಕೂ ಸಹ ಒಂದಷ್ಟು ಮಾಹಿತಿ ಬರ್ತಿದೆ. ಅಲ್ಲಿ ಅಫ್ಸರ್ ಕೊಡ್ಲಿಪೇಟೆ, SDPI ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರುವಂತಹ ಅಫ್ಸರ್ ಕೊಡ್ಲಿಪೇಟೆ ಅಲ್ಲಿ ಅಭ್ಯರ್ಥಿಯಾಗುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಸೊ SDPI ಪೂರ್ಣ ಪ್ರಮಾಣದಲ್ಲಿ ಅಲ್ಲಿನ ಪರಿಸ್ಥಿತಿಯ ಲಾಭ ಪಡಿಬೇಕು, ಜೊತೆಗೆ ಅಲ್ಲಿರುವಂತಹ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಓಟನ್ನ ತನ್ನ ಕಡೆಗೆ ವಾಲಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಅದು ಸಹ ಮುಂದೆ ಹೋಗ್ತಿದೆ. ಅದರ ಜೊತೆಗೆ ಓವೈಸಿ ಅವರ ಮೇಲಿರುವಂತಹ ಆರೋಪ ಏನು ಅಂದ್ರೆ, ಎಲ್ಲೆಲ್ಲ ಅವರು ಹೋಗ್ತಾರೋ ಅಲ್ಲಿ BJP ಜೊತೆ ಒಳ ಒಪ್ಪಂದ ಆಗಿರುತ್ತೆ, ಹಾಗಾಗಿ ಅವರು ಹೋಗೋದು. ಮೊನ್ನೆ ಬಿಹಾರಿಗೆ ಹೋಗಿದ್ರು, ಅಲ್ಲಿ ಒಳ ಒಪ್ಪಂದ ಆಗಿರೋದು ಕಂಪ್ಲೀಟ್ ಓಪನ್ ಆಗಿ ಕಾಣುತ್ತೆ. ಉತ್ತರ ಪ್ರದೇಶಕ್ಕೆ ಹೋಗಿ ಅಂದ್ರೆ ನಾವು ಹೋಗಲ್ಲ ಅಂತಾರೆ. ಕೆಲವು ಬೆಲ್ಟ್ಗಳಲ್ಲಿ ಮಾತ್ರ ಅವರು ಹೋಗೋದಕ್ಕೆ ಮನಸ್ಸು ಮಾಡ್ತಾರೆ. ಈ ರೀತಿಯಾಗಿ ಓವೈಸಿ ಡಬಲ್ ಗೇಮ್ ಆಡ್ತಿರ್ತಾರೆ. ಅವರು ಕಾಂಗ್ರೆಸ್ಸಿನ ಸೋಲಿಗೆ ಕಾರಣಕರ್ತರಾಗ್ತಿರ್ತಾರೆ, ಅಥವಾ BJP ವಿರೋಧಿ ಪಕ್ಷದ ಸೋಲಿಗೆ ಅವರು ಕಾರಣಕರ್ತರಾಗ್ತಿರ್ತಾರೆ ಅನ್ನೋದು ಆರೋಪಗಳ ನಡುವೆನೆ ಈಗ ದಾವಣಗೆರೆಗೂ ಸಹ ಅವರು ಅಭ್ಯರ್ಥಿನ ಹಾಕೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಅದೇ ಲೆಕ್ಕಾಚಾರ SDPI ಏನ್ ಲೆಕ್ಕಾಚಾರ ಆಗ್ತಿದೆಯೋ ಅದೇ ಲೆಕ್ಕಾಚಾರವನ್ನ ಓವೈಸಿ ಸಹ ಹಾಕ್ತಿದ್ದಾರೆ. ಇಲ್ಲಿ ಮುಸ್ಲಿಮರ ಓಟುಗಳು ದೊಡ್ಡ ಮಟ್ಟದಲ್ಲಿದೆ. ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಮುಸ್ಲಿಮರಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಇರುತ್ತೆ, ಅದನ್ನ ನಾವು ಎನ್ಕ್ಯಾಶ್ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಇನ್ನು B ಟೀಮ್ ಅನ್ನುವಂತಹ ಆರೋಪ ನಿಜವೇ ಆಗಿದ್ರೆ BJPಯು ಸಹ MIM ಪಕ್ಷದ ಸ್ಪರ್ಧೆಯನ್ನ ಸ್ವಾಗತ ಮಾಡುತ್ತೆ, ಅಥವಾ ಒಳ ಒಪ್ಪಂದಗಳೇನಾದರೂ ಇದ್ರೆ ಅದಕ್ಕೆ ಪೂರಕವಾದಂತಹ ಕೆಲಸಗಳನ್ನ ಮಾಡಿಕೊಳ್ಳುತ್ತೆ. ಸೊ ಈ ಲೆಕ್ಕಾಚಾರಗಳನ್ನೆಲ್ಲ ನೋಡಿದಾಗ ಈಗ ಕಾಂಗ್ರೆಸ್ಗೆ ಇಬ್ಬಂದಿ ಪರಿಸ್ಥಿತಿ. ಒಂದು, ಈ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಒತ್ತಾಯ ಆಗಿರೋದು, ಅದನ್ನ ನಿಭಾಯಿಸ್ಬೇಕಾ, ಅಥವಾ ಮುಸ್ಲಿಂ ಸಮುದಾಯ ಈಗ ಈ ರೀತಿಯಾಗಿ ಬೆದರಿಕೆ ಕೂಡ ಕೊಡ್ತಾ ಇದೆಯಲ್ಲ, ನಾವು ಬಂಡಾಯ ಹೇಳ್ಬೋದು, ಅಥವಾ ಒಳಗೊಳಗೆಂದನೆ ಬೇರೆ ಪಕ್ಷಗಳಿಗೆ ಸಪೋರ್ಟ್ ಮಾಡ್ಬೋದು, ಅಥವಾ ಬೇರೆ ಪಕ್ಷಕ್ಕೆ ನಾವು ಕ್ಯಾಂಡಿಡೇಟೇ ಆಗ್ಬಿಡಬಹುದು ಕೆಲವರು ಕಾಂಗ್ರೆಸ್ನಲ್ಲಿರುವಂತಹ ಆಕಾಂಕ್ಷಿಗಳು, ಅದು ಭಯ ಹುಟ್ಟಿಸ್ತಾ ಇದೆ ಕಾಂಗ್ರೆಸ್ಗೆ. ಸೊ ಅವರೀಗ ಡೈಲಮಾದಲ್ಲಿ ಇದ್ದಾರೆ, ಏನ್ ಮಾಡೋದು ಅಂತ. ಮುಸ್ಲಿಂ ಪಾಪ್ಯುಲೇಷನ್ ನಾನು ಆರಂಭದಲ್ಲಿ ಹೇಳ್ದಂಗೆ ಒಂದು ವಿಡಿಯೋ ತುಣುಕನ್ನ ಶಾಮನೂರು ಶಿವಶಂಕರಪ್ಪನವರೇ ಹೇಳಿರೋದು ವಿಡಿಯೋ ತುಣುಕನ್ನು ತೋರಿಸ್ತಾ ಇದೆ, ನನ್ನ ನಂತರ ಈ ಕ್ಷೇತ್ರದಲ್ಲಿ ಮುಸ್ಲಿಮರು ಬರಬೇಕು ಅಂತ. ಇನ್ನು ಶಾಮನೂರು ಶಿವಶಂಕರಪ್ಪನವರು ಮೊದಲಿನಿಂದಲೂ ಸಹ ಈ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡಿಕೊಂಡು ತಾನು ಮತ್ತು ತನ್ನ ಮಗ ಇಬ್ಬರಿಗೂ ಸಹ ಸಮನಾಗಿ ವೋಟ್ ಬ್ಯಾಂಕ್ ಬರುವ ರೀತಿಯಲ್ಲಿ ಎಚ್ಚರಿಕೆ ವಹಿಸಿಕೊಂಡು ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡಿದ್ದಾರೆ. ಯಾವಾಗ ಆ ಕ್ಷೇತ್ರಗಳ ಮರುವಿಂಗಡಣೆ ಆಗ್ತಿತ್ತಲ್ಲ, ಡಿಲಿಮಿಟೇಷನ್ ಆಗ್ತಿತ್ತಲ್ಲ, ಆ ಸಂದರ್ಭದಲ್ಲಿ ಅವರು ತುಂಬಾ ಶ್ರದ್ಧೆ ವಹಿಸಿ ಏನು ಮಾಡಬೇಕೋ ಎಲ್ಲೇನು ಮಾಡಬೇಕೋ ಅದನ್ನ ಮಾಡಿ
ಅವರ ಮಗ ಉತ್ತರ ಕ್ಷೇತ್ರ, ದಾವಣಗೆರೆ ಉತ್ತರ ಕ್ಷೇತ್ರ, ಇವರು ದಕ್ಷಿಣ ಕ್ಷೇತ್ರ, ಎರಡೂ ಒಂದು ಕ್ಷೇತ್ರಗಳಿಗೆ ಮುಸ್ಲಿಮರು ಸಮಾನವಾಗಿ ಹಂಚಿಕೆ ಆಗುವ ರೀತಿಯಲ್ಲಿ, ಡಿಲಿಮಿಟೇಷನ್ ಆಗುವ ರೀತಿಯಲ್ಲಿ ಒಂದು ತಮ್ಮ ಪ್ರಯತ್ನವನ್ನು ಮಾಡಿ ಸಫಲರಾಗಿದ್ದಾರೆ ಅನ್ನೋ ಆರೋಪಗಳಿದ್ದಾವೆ. ಯಾವುದೇ ಕಾರಣಕ್ಕೂ ಸಹ ಮುಸ್ಲಿಮರು ಕಂಪ್ಲೀಟ್ ಒಂದೇ ಕ್ಷೇತ್ರಕ್ಕೆ ಬಂದುಬಿಟ್ರೆ ಒಂದು ಕ್ಷೇತ್ರ ನಾವು ಕಳ್ಕೊಂಡ್ಬಿಡ್ತೀವಿ ಅನ್ನುವಂತಹ ಆತಂಕದಲ್ಲಿ ಅದನ್ನು ಸೂಕ್ಷ್ಮವಾಗಿ ನಿಭಾಯಿಸಿದ್ದಾರೆ, ಸಕ್ಸಸ್ ಆಗಿದ್ದಾರೆ ಅಂತ. ಹಾಗಾಗಿ ದಾವಣಗೆರೆ ಉತ್ತರ ಕ್ಷೇತ್ರ, ದಾವಣಗೆರೆ ದಕ್ಷಿಣ ಕ್ಷೇತ್ರ, ಎರಡೂ ಕ್ಷೇತ್ರಗಳಲ್ಲಿ ಮುಸ್ಲಿಮರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತದಾರರಾಗಿದ್ದಾರೆ. ಸೊ ಇದಿಷ್ಟು ದಾವಣಗೆರೆ ಉಪಚುನಾವಣೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕುರಿತಾಗಿ ನಾವು ಈಗ ಚರ್ಚೆ ಮಾಡಬಹುದಾದಂತಹ ವಿಚಾರಗಳು. ಡೇಟ್ಸ್ ಅನೌನ್ಸ್ ಆದಮೇಲೆ ಕಾಂಗ್ರೆಸ್ನ ಸ್ಟೆಪ್ ಏನಿರುತ್ತೆ, ಬಿಜೆಪಿಯವರು ಅದಕ್ಕೆ ಕಾಯ್ತಿರ್ತಾರೆ ಯಾರನ್ನ ಕ್ಯಾಂಡಿಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ. ಕಾಂಗ್ರೆಸ್ ಏನಾದರೂ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ ಕಡೆಯಿಂದಲೇ ಕ್ಯಾಂಡಿಡೇಟ್ ನಿಲ್ಲಿಸಿದರೆ ಮುಸ್ಲಿಮರ ಕಡೆಯಿಂದ ಒಂದಷ್ಟು ಪೆಟ್ಟು ಬೀಳೋ ಸಾಧ್ಯತೆಗಳು ಕಾಂಗ್ರೆಸ್ಗಿದೆ ಮತ್ತು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ SDPI ಮತ್ತು MIA ಎರಡೂ ಸಹ ದೊಡ್ಡ ಮಟ್ಟದ ಪ್ರಯತ್ನ ನಡೆಸಲಿವೆ. ಸೊ ಇದಿಷ್ಟು ಅಲ್ಲಿನ ಮಾಹಿತಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.